ಹಿಂದಿನಿಂದಲೂ ಬಂದಿದ್ದೆ. ಯಾಕೆ ಅಂತಂದರೆ ಅಲಮೇಲಮ್ಮನವರ ಶಾಪ ಇತ್ತು. ಮಾಲಂಗಿ ಮರುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗುವುದು. ದತ್ತು ಸ್ವೀಕಾರ. ಯದುವೀರ ಬೇರೆಯವರಲ್ಲ, ಯದುವೀರ ಬೇರೆಯವರು. ಶ್ರೀಕಂಠದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ. ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇರುವಾಗ ನೀವು ಅದಕ್ಕೆ ಮಧ್ಯೆ ಬಂದು ಏನೋ ಮಾತಾಡಲಿಕ್ಕೆ ಹೋಗಬೇಡಿ. ಅದರಿಂದ ಏನೂ ಒಳ್ಳೆಯದಾಗಲ್ಲ. ನೀವು ಸಣ್ಣ ಆಗ್ತೀರ, ಚೀಪ್ ಆಗ್ತೀರ ಮಾತಾಡೋದು. ಯದುವಂಶದ ಅರಸರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥದ್ದು ಚೀಪ್ ಆಗ್ತೀರ ಹೊರತು ಅವ್ರದ್ದೇನೂ ಆಗಲ್ಲ. ಹಾಗಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಅನಾವಶ್ಯಕವಾಗಿ ಇದೆಲ್ಲ ಸುಮ್ಮನೆ ಸಿದ್ದರಾಮಯ್ಯ ಮೈ ಮೇಲೆ ಎಳೆದು ಸಿದ್ದರಾಮಯ್ಯನಿಗಿರೋ ಹೆಸರನ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೇನೋ ಆಯಿತು ಅಂತ. ಹಾಗಾಗಿ ಸ್ನೇಹಿತರೆ, ಎರಡು ವಿಚಾರಗಳನ್ನು ಮುಂದೆ ನಾನು ಪ್ರಸ್ತಾಪ ಮಾಡಿ, ಇನ್ನು ನಮ್ಮ ವಿಧಾನಮಂಡಲದ ಸಂಪ್ರದಾಯಗಳನ್ನೇ ಮುರಿಯುವಂಥ ಕೆಲಸ ಆಗುತ್ತೆ. ನಾನು ಕೂಡ 50 ವರ್ಷ ನೋಡಿರುವಂಥ ವಿಧಾನಮಂಡಲ